टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿಮಗೆ ನಾಚಿಕೆ ಆಗಲ್ವಾ? ನೀವು ವಿಜೇಂದ್ರ ಯಡಿಯೂರಪ್ಪ ಟೀಕೆ ಮಾಡೋದು ಒಂದೇ, ಮೋದಿ ಟೀಕೆ ಮಾಡಿ, ಅಮಿತ್ ಶಾ ನಡ್ಡಾ ಟೀಕೆ ಮಾಡೋದು ಒಂದೇ. ಎಚ್ಚರಿಕೆಯಿಂದ ಮಾತಾಡಬೇಕು. ಇವತ್ತು ವಿಜೇಂದ್ರ ಯಡಿಯೂರಪ್ಪ ಟೀಕೆ ಮಾಡ್ತೀರಿ, ನಾಳೆ ಮುಂದುವರೆದ ಭಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತೀರಿ, ಅಮಿತ್ ಶಾನೂ ಟೀಕೆ ಮಾಡ್ತೀರಿ, ನಡ್ಡಾನೂ ಟೀಕೆ ಮಾಡ್ತೀರಿ. ಅದಕ್ಕೋಸ್ಕರ ನಾವು ಒಟ್ಟಾಗಿ ಸೇರಿ ತುರ್ತಾಗಿ, ಇದು ತುರ್ತು ಸಭೆ ಏನಾಗಿದೆ, ಕಳೆದ 10 ದಿವಸಗಳಿಂದ ಧರ್ಮಸಭೆಗಳು, ದೇವಸ್ಥಾನ ಉದ್ಘಾಟನೆಗಳು, ಮದುವೆ ಸಮಾರಂಭಗಳು, ಪುಣ್ಯದ ಕೆಲಸಗಳು, ಗೃಹ ಪ್ರವೇಶ, ನಾವೆಲ್ಲ ಕ್ಷೇತ್ರದಲ್ಲಿದ್ವಿ. 10 ದಿವಸ ಕ್ಷೇತ್ರ ಓಟ ಮಾಡಿ ನಿನ್ನೆ ತುರ್ತಾಗಿ ಬಂದ್ವಿ, ಚರ್ಚೆ ಮಾಡಿದ್ವಿ. ಮುಂದಿನ ಬುಧವಾರ, ಎಷ್ಟರ ಬುಧವಾರ, ಮುಂದಿನ ಬುಧವಾರ 12ನೇ ತಾರೀಕು ಭಾಳ ದೊಡ್ಡ ಸಂಖ್ಯೆ ಸೇರ್ತೀವಿ. ಮತ್ತು ದಿಲ್ಲಿ, ಯಾಕಂದರೆ ಚುನಾವಣೆ ಆದರೆ ಬಿಜಿ ಆದರೆ ದಿಲ್ಲಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ವಿ. ನಮ್ಮಲ್ಲಿ ಒಂದು ಏನು ಮಾಜಿ ಸಚಿವರ ಶಾಸಕರ ಸಭೆಯಲ್ಲಿ ಎಮರ್ಜೆನ್ಸಿ ಇದ್ದರೆ ಮಾತಾಡೋಕ್ಕೆ ನಮಗೆ ಕೆಲವರಿಗೆ ಏನೇ ನಿರ್ಣಯ ಇದ್ದರೂ ನಾವು ಅದಕ್ಕೆ ಸಹಮತ ಇದ್ದೀವಿ ಅಂತ ಹೇಳಿದರೆ ನಮ್ಮ ಗ್ರೂಪ್ನಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ದಿಲ್ಲಿಗೂ ತೆರಳ್ತೀವಿ. ನಾಯಕರ ಸಹ ಗಮನ ಸಮಯವನ್ನು ಕೇಳಿಕೊಂಡು ಇವ್ರಂಗೆ ಸುಮ್ಮನೆ ಹೇಳಿ ಆಗ್ಬಿಡ್ತೀವಿ ಅರಿವೇ ಆಗ್ಬಿಡ್ತದೆ. ಸುಮ್ಮನೆ ದಿಲ್ಲಿಗೋ ದಂಡಯಾತ್ರೆ ಇವರು ದಂಡಪಿಂಡಗಳು. ಇವರು ಮಾನಸಿಕ ಅಸ್ವಸ್ಥರಾಗ್ಬಿಡ್ತಾರೆ. ಯಾಕೆ ಇಷ್ಟ ಆಡ್ತಾರೆ ಅಂದರೆ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯೋದು 100% ಸತ್ಯ. ಅದಕ್ಕೋಸ್ಕರ ಚಡಪಡಿಸ್ತಿದ್ದಾರೆ. ಏನಾದರೂ ಮಾಡಿ ತಡೆಗಟ್ಟಬೇಕು, ಮಾಧ್ಯಮಗಳು ಸೃಷ್ಟಿ ಮಾಡಿಸ್ಬೇಕು. ಈ ಸ್ವಾಮಿ ಜನ ಕೇಳ್ತಾರೆ, ಜನರಿಗೆ ಉತ್ತರ ಕೊಡೋಕ್ಕಾಗ್ತದೆ. ನಮಗೆ ಅಸಹ್ಯ ಆಗ್ತದೆ ಇವ್ರ ನಡವಳಿಕೆಗಳಿಂದ. ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳು ನಮಗೆ ಕೇಳ್ತಾರೆ, ನಿಮ್ಮ BJP ಒಳಗೆ ಏನು ನಡೀತಿದೆ? ಅರೆ ನೋಡಿ, ನಮ್ಮಲ್ಲಿ ಎಷ್ಟು ಗುಂಪುಗಳದಾವೆ, ಬಡ್ದಾಡ್ತಿದ್ದೀವಿ. SC ST, ಆ ಸಮಾಜ ಈ ಸಮಾಜ, ಹಿಂದೂ ವರ್ಗ ಮುಂದುವರೆದ ವರ್ಗ ಹೊಡೆದಾಡ್ತಿದ್ದೀವಿ. ನಿಮ್ಮ ಇಶ್ಯೂವಿಂದ ನಮ್ಮ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇಲ್ಲ. ನಮ್ಮ ತಂಡಗಳು 108 ಅವರಲ್ಲಿ ಗುಂಪುಗಳದ, ನಮ್ಮ ಯಾವ ಸುದ್ದಿ ಆಗ್ತಲ್ಲ, ನಿಮ್ಮ ಮಾತ್ರ ಸುದ್ದಿ ಆಗ್ತದೆ. ನಿಮಗೆ ಏನಾಗಿತ್ತು ಅಂತ ಕಾಂಗ್ರೆಸ್ಸಿನ ಮುಖಂಡರು ಶಾಸಕರು ಕೇಳ್ತಾರೆ. ನಮಗೆ ಅಸಹ್ಯ ಅನಿಸ್ತದೆ. ಅನಿವಾರ್ಯವಾಗಿ ಇವತ್ತು ತುರ್ತಾಗಿ ಸಭೆ ಸೇರಿದ್ವಿ. 12ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ನಾವು ನಿರ್ಣಯ ಮಾಡಿ ಸಭೆಯನ್ನು ಸೇರ್ತೀವಿ. ಮುಂದಿನ ಬುಧವಾರ ಯಾವುದಾದ್ರು ಹೋಟೆಲ್ ಒಂದು ಸ್ಥಳವನ್ನು ನಿಗದಿ ಮಾಡಿ ನಿಮಗೂ ತಿಳಿಸ್ತೀವಿ. ದಿಲ್ಲಿಗೆ ಹೋಗ್ತೀವಿ. ಇಲ್ಲಿ ನಿಲ್ಲಿಸಬೇಕು, ಇದು ಸರಿಯಲ್ಲ ಅಂತೇಳಿ